ಓಂ ಶಾಂತಿ. ಬಾಪ್ದಾದ ಮಧುಬನ್ ಮುರಳಿ 13/2/2026. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ? ಮಧುರ ಮಕ್ಕಳೇ, ಇಲ್ಲಿ ನಿಮ್ಮದೆಲ್ಲವೂ ಗುಪ್ತವಾಗಿದೆ. ಆದ್ದರಿಂದ ನೀವು ಯಾವುದೇ ಆಡಂಬರ ಫ್ಯಾಷನ್ ಮಾಡಬಾರದು. ತಮ್ಮ ಹೊಸ ರಾಜಧಾನಿಯ ನಶೆಯಲ್ಲಿರಬೇಕಾಗಿದೆ. ಬಾಬಾ ಏನು ಹೇಳ್ತಾ ಇದ್ದಾರೆ? ಯಾವುದೇ ಆಡಂಬರ ಮಾಡಬೇಡ್ರಿ ಅಂದರು. ಅಂದರೆ ಇಲ್ಲಿ ನಾವು ದೇಹದ ವಸ್ತುಗಳಿಂದ ಆತ್ಮಗಳನ್ನ ಆಕರ್ಷಣೆ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ನಾವೇನು ಆತ್ಮದ ಶಕ್ತಿಗಳಿಂದ ಆಕರ್ಷಣೆ ಮಾಡ್ಕೋಬೇಕಾಗಿತ್ತು. ದಾದಿ ದೀದಿಯರೆಲ್ಲ ಬಂಗಾರ ಹಾಕ್ಕೊಂಡಿದ್ದಿಲ್ಲ, ಬೆಳ್ಳಿ ಹಾಕ್ಕೊಂಡಿದ್ದಿಲ್ಲ. ಆದರೆ ಪತಂಗಗಳ ಥರ ಹೋಗ್ತಾ ಇದ್ವು ಆತ್ಮಗಳು. ಕಾರಣ ಆತ್ಮದ ಶಕ್ತಿ. ಈ ಆತ್ಮದ ಶಕ್ತಿಯಿಂದ ನಮ್ಮ ಸೇವೆ ಆಗಬೇಕಾಗಲಿ. ಇಲ್ಲಿ ಎಲ್ಲವುದು ಗುಪ್ತ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಪ್ರಶ್ನೆ: ಶ್ರೇಷ್ಠ ಧರ್ಮ. ಮತ್ತೇನು ಹೇಳಿದ್ರು ಬಾಬಾ? ಹೊಸ ರಾಜಧಾನಿಯ ನಶೆ. ಅಂದರೆ ನಾವು ಈ ಆಡಂಬರ ಫ್ಯಾಷನ್ನಲ್ಲಿ ಬುದ್ಧಿಯನ್ನಿಟ್ಟರೆ ಆ ಆತ್ಮಿಕದ ಪಡೆಯೋದ್ರ ಕಡೆ ಗಮನ ಕಡಿಮೆ ಆಗ್ತೈತೆ. ರಾಜಧಾನಿ ಬೇಕು ಅಂದರೆ ಸುಮ್ಮನೆ ಅಲ್ಲ, ಎಲ್ಲದು ಗುಪ್ತ ಪುರುಷಾರ್ಥ ನಡಿಬೇಕು ಅಂತಾರೆ ಬಾಬಾ. ಪ್ರಶ್ನೆ: ಶ್ರೇಷ್ಠ ಧರ್ಮ ಹಾಗೂ ದೈವಿ ಕರ್ಮದ ಸ್ಥಾಪನೆಗಾಗಿ ನೀವು ಮಕ್ಕಳು ಯಾವ ಪರಿಶ್ರಮ ಪಡುತ್ತೀರಿ? ಉತ್ತರ: ನೀವೀಗ ಪಂಚವಿಕಾರಗಳನ್ನು ಬಿಡುವ ಪರಿಶ್ರಮ ಪಡುತ್ತೀರಿ. ಏಕೆಂದರೆ ಈ ವಿಕಾರಗಳೇ ಎಲ್ಲರನ್ನು ಭ್ರಷ್ಟರನ್ನಾಗಿ ಮಾಡಿದೆ. ನಿಮಗೆ ತಿಳಿದಿದೆ, ಈ ಸಮಯದಲ್ಲಿ ಎಲ್ಲರೂ ದೈವಿ ಧರ್ಮ ಮತ್ತು ಕರ್ಮದಿಂದ ಭ್ರಷ್ಟರಾಗಿದ್ದಾರೆ. ತಂದೆಯೇ ಶ್ರೀಮತವನ್ನು ಕೊಟ್ಟು ಶ್ರೇಷ್ಠ ಧರ್ಮ ಮತ್ತು ಶ್ರೇಷ್ಠ ದೈವಿ ಕರ್ಮದ ಸ್ಥಾಪನೆ ಮಾಡುತ್ತಿದ್ದಾರೆ. ನೀವು ಶ್ರೀಮತದಂತೆ ನಡೆದು ತಂದೆಯ ನೆನಪಿನಿಂದ ವಿಕಾರಗಳ ಮೇಲೆ ವಿಜಯ ಪಡೆಯುತ್ತೀರಿ. ವಿದ್ಯೆಯಿಂದ ತಮಗೆ ತಾವು ರಾಜ್ಯ ತಿಲಕವನ್ನು ಇಟ್ಟುಕೊಳ್ಳುತ್ತೀರಿ. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ? ಎಷ್ಟೆಷ್ಟು ದೈವಿ ಶಕ್ತಿಗಳನ್ನ ಕೇಳ್ತೀರೋ ಅಷ್ಟು ರಾಜ್ಯ ಪದವಿಗೆ ಅಧಿಕಾರಿಗಳು ಆಗ್ತೀರಿ ಅಂತ ಹೇಳಿದರು. ರಾಜ್ಯ ತಿಲಕ ಅಂದರೆ ರಾಜ್ಯ ಸಿಂಹಾಸನ. ಗೀತೆ: ನಿಮ್ಮನ್ನು ಪಡೆದ ನಾನು ಜಗತ್ತನ್ನೇ ಪಡೆದೆನು. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳು, ಈ ಗೀತೆಯನ್ನು ಕೇಳಿದಿರಿ. ಆತ್ಮಿಕ ಮಕ್ಕಳೇ, ಬಾಬಾ ಎಂದು ಹೇಳುತ್ತೀರಿ. ಮಕ್ಕಳಿಗೆ ತಿಳಿದಿದೆ, ಇವರು ಬೇಹದ್ದಿನ ತಂದೆ, ಬೇಹದ್ದಿನ ಸುಖ ಕೊಡುವವರಾಗಿದ್ದಾರೆ. ಅರ್ಥಾತ್ ಅವರು ಎಲ್ಲರ ತಂದೆಯಾಗಿದ್ದಾರೆ. ಅವರನ್ನು ಎಲ್ಲ ಬೇಹದ್ದಿನ ಮಕ್ಕಳು ಆತ್ಮರು ನೆನಪು ಮಾಡುತ್ತಾ ಇರುತ್ತಾರೆ. ಯಾವುದಾದರೊಂದು ಪ್ರಕಾರದಿಂದ ನೆನಪು ಮಾಡುತ್ತಾರೆ. ಆದರೆ ನಮಗೆ ಆ ಪರಮಪಿತ ಪರಮಾತ್ಮನಿಂದ ವಿಶ್ವದ ರಾಜ್ಯಭಾಗ್ಯ ಸಿಗುತ್ತದೆ ಎಂದು ಅವರಿಗೆ ತಿಳಿದಿಲ್ಲ. ಅಂದರೆ ನಾನಾ ಪ್ರಕಾರದಿಂದ ಅಂದರೆ ಕೆಲವರೇನು ಜನಸೇವೆಯೇ ಜನಾರ್ದನ ಸೇವೆ ಅಂತ ಸಮಾಜ ಸೇವೆಯಲ್ಲಿ ತೊಡಗಿರ್ತಾರೆ. ಹೌದಾ? ಎಲ್ಲ ದಾನ ಪುಣ್ಯ ಮಾಡೋದ್ರಿಂದನೂ ಭಗವಂತನ ಆಶೀರ್ವಾದ ಸಿಗ್ತತೆ ಅಂತ ಯಾವುದಾದ್ರೂ ಪ್ರಕಾರದಿಂದ ಆ ತಂದೆ ಆಶೀರ್ವಾದ ಪಡೆಯೋದ್ರಲ್ಲೇ ಎಲ್ಲರೂ ಪುರುಷಾರ್ಥ ಮಾಡ್ತಾ ಇರ್ತಾರೆ. ಆದರೆ ಆ ತಂದೆ ನಮಗೆ ವಿಶ್ವದ ರಾಜ್ಯ ಭಾಗ್ಯ ಕೊಡ್ತಾರೆ, ಹೇಗೆ ಪಡಿಬೇಕನ್ನೋ ಜ್ಞಾನ ಗೊತ್ತಿಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ನೀವು ತಿಳಿದುಕೊಂಡಿದ್ದೀರಿ, ತಂದೆಯು ನಮಗೆ ಸತ್ಯಯುಗಿ ರಾಜ್ಯ ಭಾಗ್ಯವನ್ನು ಕೊಡುತ್ತಾರೆ. ಅದು ಅಟಲ ಅಖಂಡ ಅಡೋಲವಾಗಿದೆ. ಆ ನಮ್ಮ ರಾಜಧಾನಿಯು 21 ಜನ್ಮಗಳವರೆಗೆ ಸ್ಥಿರವಾಗಿರುತ್ತದೆ. ಅಂದರೆ ಅಟಲ ಅಖಂಡ ಅಂದರು ಬಾಬಾ. ಅಂದರೆ ಇಲ್ಲಿ ಇಲ್ಲಿ ಪದವಿಗಳು ಯಾರು ಕೆಳಗಿಳಿಸ್ತಾರೋ, ಯಾರು ಕಾಲು ಎಳಿತಾರೋ, ಇಲ್ಲೇ ಪದವಿಗಳು ಏನೋ ಶಾಶ್ವತವಾದವಲ್ಲ. ಆದರೆ ಅಲ್ಲಿ ಏನು ಆ ಥರ ಕಾಲು ಎಳೆಯೋರು ಯಾರೂ ಇರಲ್ಲ. ಅಖಂಡ ಅಟಲ ಅಡೋಲ ಅಂತ ಹೇಳ್ತಾರೆ ಬಾಬಾ. ಆ ನಮ್ಮ ರಾಜಧಾನಿಯು 21 ಜನ್ಮಗಳವರೆಗೆ ಸ್ಥಿರವಾಗಿರುತ್ತದೆ. ಇಡೀ ವಿಶ್ವದಲ್ಲಿ ನಮ್ಮ ರಾಜ್ಯವಿರುತ್ತದೆ. ಅದನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ, ಲೂಟಿ ಮಾಡಲು ಸಾಧ್ಯವಿಲ್ಲ. ನಮ್ಮ ರಾಜ್ಯವು ಅಡೋಲವಾಗಿರುತ್ತದೆ, ಏಕೆಂದರೆ ಅಲ್ಲಿ ಒಂದೇ ಧರ್ಮವಿರುತ್ತದೆ. ದ್ವೈತ ಧರ್ಮ ಇರುವುದಿಲ್ಲ. ಅದು ಅದ್ವೈತ ರಾಜ್ಯವಾಗಿದೆ. ಮಕ್ಕಳು ಗೀತೆಯನ್ನು ಕೇಳುವಾಗ ತಮ್ಮ ರಾಜಧಾನಿಯ ನಶೆ ಬರಬೇಕು. ಇಂಥ ಗೀತೆಗಳು ಮನೆಯಲ್ಲಿ ಇರಬೇಕು. ನಿಮ್ಮದೆಲ್ಲವೂ ಗುಪ್ತವಾಗಿದೆ ಮತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳದು ಬಹಳ ಆಡಂಬರವಿರುತ್ತದೆ. ನಿಮಗೆ ಯಾವುದೇ ಆಡಂಬರವಿಲ್ಲ. ನೀವು ನೋಡುತ್ತೀರಿ, ತಂದೆಯು ಯಾರಲ್ಲಿ ಪ್ರವೇಶ ಮಾಡಿದ್ದಾರೆ ಅವರು ಸಹ ಎಷ್ಟು ಸಾಧಾರಣವಾಗಿದ್ದಾರೆ. ಇದನ್ನು ಮಕ್ಕಳು ತಿಳಿದುಕೊಂಡಿದ್ದೀರಿ. ಇಲ್ಲಿ ಪ್ರತಿಯೊಬ್ಬ ಮನುಷ್ಯನು ಅಸತ್ಯ ಚೀಚಿ ಕೆಲಸವನ್ನೇ ಮಾಡುತ್ತಾರೆ. ಆದ್ದರಿಂದ ಬುದ್ಧಿಹೀನರೆಂದು ಹೇಳಲಾಗುತ್ತದೆ.
ಬುದ್ಧಿಗೆ ಬೀಗವೂ ಹಾಕಲ್ಪಟ್ಟಿದೆ. ನೀವು ಎಷ್ಟು ಬುದ್ಧಿವಂತರಾಗಿದ್ದೀರಿ, ವಿಶ್ವದ ಮಾಲೀಕರಾಗಿದ್ದೀರಿ. ಈಗ ಮಾಯೆಯು ಇಷ್ಟು ಬುದ್ಧಿಹೀನರನ್ನಾಗಿ ಮಾಡಿದೆ. ನೀವು ಯಾವುದೇ ಕೆಲಸಕ್ಕೆ ಬರುವುದಿಲ್ಲ. ತಂದೆಯ ಬಳಿ ಹೋಗುವುದಕ್ಕಾಗಿ ಯಜ್ಞ, ತಪ ಇತ್ಯಾದಿಗಳನ್ನು ಬಹಳ ಮಾಡುತ್ತಿರುತ್ತಾರೆ, ಆದರೆ ಸಿಗುವುದೇನೂ ಇಲ್ಲ. ಕೇವಲ ಹಾಗೆಯೇ ಅಲೆದಾಡುತ್ತಿರುತ್ತಾರೆ. ದಿನ ಪ್ರತಿದಿನ ಅಕಲ್ಯಾಣವೇ ಆಗುತ್ತಾ ಹೋಗುತ್ತದೆ. ಎಷ್ಟೆಷ್ಟು ಮನುಷ್ಯರು ತಮೋಪ್ರಧಾನರಾಗಿ ಬಿಡುವರೋ ಅಷ್ಟಷ್ಟು ಅಕಲ್ಯಾಣವಾಗಲೇಬೇಕಾಗಿದೆ. ಋಷಿ ಮುನಿ ಯಾರ ಗಾಯನವಿದೆಯೋ ಅವರೂ ಪವಿತ್ರರಾಗಿದ್ದರು. ಅವರೂ ಸಹ ಪರಮಾತ್ಮನ ಬಗ್ಗೆ ನಮಗೆ ಗೊತ್ತಿಲ್ಲವೆಂದು ಹೇಳುತ್ತಿದ್ದರು. ಈಗ ತಮೋಪ್ರಧಾನರಾಗಿ ಬಿಟ್ಟಿರುವುದರಿಂದ ಶಿವೋಹಂ ತತ್ವಂ ಅರ್ಥಾತ್ ನಾನೇ ಶಿವ, ಪರಮಾತ್ಮನು ಸರ್ವವ್ಯಾಪಿಯಾಗಿದ್ದಾರೆ, ನನ್ನಲ್ಲಿ ನಿಮ್ಮಲ್ಲಿ ಎಲ್ಲರಲ್ಲಿ ಇದ್ದಾರೆ ಎಂದು ಹೇಳಿಬಿಡುತ್ತಾರೆ. ಬಾಬಾ ಏನು ಹೇಳ್ತಾ ಇದ್ದಾರೆ ನೋಡ್ರಿ, ಹಿಂದೆ ಋಷಿ ಮುನಿಗಳು ಅವರೆಲ್ಲ ಕೈ ಮೇಲೆ ತೋರಿಸಿದ್ದಾರೆ, ಪರಮಾತ್ಮ ಮೇಲಿದ್ದಾನೆ, ದೇವರು ಒಬ್ಬನೇ ಅಂತ. ಎಲ್ಲರೂ ಶಿರ್ಡಿ ಸಾಯಿಬಾಬಾ ಇರ್ಬೋದು, ಬಸವಣ್ಣವ್ರು ಇರ್ಬೋದು, ಪ್ರತಿಯೊಬ್ಬರು ಕೈ ಮೇಲೆ ತೋರಿಸಿದ್ದಾರೆ ಭಗವಂತ ಮೇಲಿದ್ದಾನಂತ. ಆದರೆ ಈಗಿನವರು ಶಿವೋಹಂ, ನಾನೇ ಭಗವಂತ, ನಾನೇ ಪರಮಾತ್ಮ ಅಂತ ಹೇಳ್ಬಿಡ್ತಾರೆ. ಅಂದರೆ ತಮೋ ಪ್ರಧಾನರು ಅಂತ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಬಾಬಾ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಅವರು ಕೇವಲ ಪರಮಾತ್ಮ ಎಂದು ಹೇಳಿಬಿಡುತ್ತಾರೆ, ಪರಮಪಿತ ಎಂದು ಹೇಳುವುದಿಲ್ಲ. ಪಿತ ಅಂದರೆ ತಂದೆ, ಅಂದರೆ ನಮ್ಮನ್ನು ಪಾಲನೆ ಮಾಡ್ತಾನೆ ಅನ್ನೋ ಅರ್ಥ ಬರ್ತದೆ. ಪರಮಾತ್ಮ ಅಂದರೆ ಅದು ಅರ್ಥ ಇರಲ್ಲ, ಅದಕ್ಕೆ ಪರಮಪಿತ ಅಂತ ಹೇಳಬೇಕು ಅಂತಾರೆ ಬಾಬಾ. ಈಗ ಸರ್ವವ್ಯಾಪಿ ಎಂದು ಹೇಳುವುದು ತಪ್ಪಾಗಿ ಬಿಡುತ್ತದೆ. ಆದ್ದರಿಂದ ಈಶ್ವರ ಅಥವಾ ಪರಮಾತ್ಮ ಎಂದು ಹೇಳಿಬಿಡುತ್ತಾರೆ. ಪಿತ ಎಂಬ ಶಬ್ದವು ಬುದ್ಧಿಯಲ್ಲಿ ಬರುವುದಿಲ್ಲ. ಭಲೆ ಕೆಲವರು ಹೇಳುತ್ತಾರೆ, ಆದರೆ ನಾಮ ಮಾತ್ರ. ಒಂದು ವೇಳೆ ಪರಮಪಿತನೆಂದು ತಿಳಿದಿದ್ದೇ ಆದರೆ ಬುದ್ಧಿಯು ಒಮ್ಮೆಲೆ ಜಾಗೃತವಾಗುವುದು. ತಂದೆಯು ಸ್ವರ್ಗದ ಆಸ್ತಿಯನ್ನು ಕೊಡುತ್ತಾರೆ, ಅವರು ಸ್ವರ್ಗದ ರಚಯಿತನಾಗಿದ್ದಾರೆ. ಅಂದ ಮೇಲೆ ನಾವು ನರಕದಲ್ಲೇಕೆ ಬಿದ್ದಿದ್ದೇವೆ? ನಾವೀಗ ಜೀವನ್ಮುಕ್ತಿಯನ್ನು ಹೇಗೆ ಪಡೆಯಬಹುದು ಎಂಬುದು ಯಾರ ಬುದ್ಧಿಯಲ್ಲಿಯೂ ಬರುವುದಿಲ್ಲ. ಆತ್ಮವು ಪತಿತವಾಗಿ ಬಿಟ್ಟಿದೆ. ಮೊದಲು ಆತ್ಮವು ಸತೋಪ್ರಧಾನ ಬುದ್ಧಿವಂತನಾಗಿರುತ್ತದೆ, ನಂತರ ಸತೋ ರಜೋ ತಮೋದಲ್ಲಿ ಬರುತ್ತದೆ, ಬುದ್ಧಿಹೀನವಾಗಿ ಬಿಡುತ್ತದೆ. ಅಂದರೆ ಬಾಬಾ ಏನು ಹೇಳ್ತಾ ಇದ್ದಾರೆ, ಪ್ರತಿಯೊಂದು ವಸ್ತು, ಈಗ ಅನ್ನ ಮಾಡಿದಾಗ ಹೆಂಗಿರ್ತದೆ, ಬಿಸಿ ಅನ್ನ, ಆಮೇಲೆ 1-2 ತಾಸು ಆದಮೇಲೆ ಬಿಸಿ ಅನ್ನ, ಅದೇನು ಸತ್ವಪ್ರಧಾನ. 1-2 ತಾಸು ಆಯಿತು ಅಂದರೆ ಅದು ಏನು ರಜೋ, ಅದು ಚೆನ್ನಾಗಿ ಬೇಸು ಅಲ್ಲ, ಬೇಡ ಅಲ್ಲ, ಊಟ ಮಾಡ್ಬೇಕಂದ್ರೆ ಊಟ ಮಾಡ್ಬೇಕು ಅಂದ್ರೆ ರಜೋ. ಈಗ ಅಳಿಸಿದ ಮೇಲೆ ಏನಾಗ್ತದೆ, ಅದು ತಮೋ. ಈ ರೀತಿ ಈ ನಮ್ಮ ಬುದ್ಧಿ ಕೂಡ ಸತ್ವಪ್ರಧಾನ ಆಗಿದ್ದಾಗ ಹೆಂಗಿತ್ತು, ದೈವಿ ಗುಣಗಳಿಂದ ಕೂಡಿತ್ತು, ಎಲ್ಲರಿಗೂ ಸುಖ ಕೊಡ್ತಿತ್ತು. ರಜೋ ಅಂದರೆ ದ್ವಾಪಾರದಲ್ಲಿ ಪರವಿಲ್ಲ, ಮೀಡಿಯಮ್ನಲ್ಲಿದ್ವಿ. ಈಗಂತೂ ಭಾಳ ಕೆಟ್ಟ ಬುದ್ಧಿ ಬಂದ್ಬಿಟ್ಟತ್ತೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ತಂದೆ ಈಗ ನಮಗೆ ಸ್ಮೃತಿಯನ್ನು ತರಿಸಿದ್ದಾರೆ. ಯಾವಾಗ ಹೊಸ ಪ್ರಪಂಚ ಭಾರತವಾಗಿತ್ತೋ ಆಗ ನಮ್ಮ ರಾಜ್ಯವಿತ್ತು. ಒಂದೇ ಮತ, ಒಂದೇ ಭಾಷೆ, ಒಂದೇ ಧರ್ಮ, ಒಬ್ಬರೇ ಮಹಾರಾಜ ಮಹಾರಾಣಿಯ ರಾಜ್ಯವಿತ್ತು. ನಂತರ ದ್ವಾಪರದಲ್ಲಿ ವಾಮಮಾರ್ಗವು ಆರಂಭವಾಗುತ್ತದೆ. ಅಂದರೆ ಆತ್ಮದಲ್ಲಿ ಪಂಚವಿಕಾರಗಳು ಪ್ರವೇಶ ಆಗ್ತವೆ. ನಂತರ ಪ್ರತಿಯೊಬ್ಬರ ಕರ್ಮಗಳ ಮೇಲೆ ಅವಲಂಬಿತವಾಗಿ ಬಿಡುತ್ತದೆ. ಕರ್ಮಗಳ ಅನುಸಾರ ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತಾರೆ. ಈಗ ತಂದೆ ತಿಳಿಸುತ್ತಾರೆ, ನಾನು ನಿಮಗೆ ಇಂತಹ ಕರ್ಮವನ್ನು ಕಲಿಸುತ್ತೇನೆ, ಆದ್ದರಿಂದ ನೀವು 21 ಜನ್ಮಗಳು ರಾಜ್ಯಭಾಗ್ಯವನ್ನು ಪಡೆಯುತ್ತೀರಿ. ಭಲೆ ಅಲ್ಲಿಯೂ ಲೌಕಿಕ ತಂದೆಯು ಸಿಗುತ್ತಾರೆ, ಆದರೆ ಅಲ್ಲಿ ಈ ರಾಜಧಾನಿಯ ಆಸ್ತಿಯು ಬೇಹದ್ದಿನ ತಂದೆಯಿಂದ ಸಿಕ್ಕಿದೆ ಎಂಬ ಜ್ಞಾನವಿರುವುದಿಲ್ಲ. ಮತ್ತು ದ್ವಾಪರದಿಂದ ರಾವಣ ರಾಜ್ಯವು ಆರಂಭವಾಗುತ್ತದೆ, ವಿಕಾರಿ ಸಂಬಂಧವಾಗಿ ಬಿಡುತ್ತದೆ. ಆಗಿನಿಂದ ಕರ್ಮಗಳ ಅನುಸಾರ ಜನ್ಮ ಸಿಗುತ್ತದೆ. ಅಂದರೆ ನಾವು ಮಾಡಿದ ಪಾಪನೂ ಆತ್ಮದಲ್ಲೇ ಇರುತ್ತೆ, ನಾವು ಮಾಡಿದ ಪುಣ್ಯನೂ ಆತ್ಮದಲ್ಲೇ ಇರುತ್ತೆ. ಪುಣ್ಯ ಮಾಡಿದರೆ ಸುಖ ಹೊಂತೀವಿ, ಪಾಪ ಮಾಡಿದರೆ ದುಃಖ. ಪಾಪಾತ್ಮಗಳ ಮಡಿಲಲ್ಲಿ ಜನ್ಮ ತಗೊಂತೀವಿ. ಬಾಬಾ ಏನು ಹೇಳ್ತಾ ಇದ್ದಾರೆ, ಭಾರತದಲ್ಲಿ ಪೂಜ್ಯ ರಾಜರು ಇದ್ದರು, ಪೂಜಾರಿ ರಾಜರು ಇದ್ದರು. ಪೂಜ್ಯ ರಾಜರು ಯಾರು? ಲಕ್ಷ್ಮೀನಾರಾಯಣ, ರಾಮಸೀತೆ. ಪೂಜಾರಿ ರಾಜರು ಅಂದರೆ ದ್ವಾಪರಲಿಂದ ಬೇಡಕ್ಕೆ ಶುರು ಮಾಡಿದರು. ಬಾಬಾ ಏನು ಹೇಳ್ತಾರೆ, ಸತ್ಯಯುಗ ತ್ರೇತಾಯುಗದಲ್ಲಿ ಎಲ್ಲರೂ ಪೂಜ್ಯರಿರುತ್ತಾರೆ, ಅಲ್ಲಿ ಪೂಜೆ ಅಥವಾ ಭಕ್ತಿ ಯಾವುದೂ ಇರುವುದಿಲ್ಲ. ನಂತರ ದ್ವಾಪರದಲ್ಲಿ ಭಕ್ತಿಯು ಆರಂಭವಾಗುತ್ತದೆ. ಆಗ ಯಥಾ ರಾಜರಾಣಿ ತಥಾ ಪ್ರಜೆ, ಎಲ್ಲರೂ ಪೂಜಾರಿ ಭಕ್ತರಾಗಿ ಬಿಡುತ್ತಾರೆ.
ದೊಡ್ಡವರಿಗಿಂತಲೂ ದೊಡ್ಡ ರಾಜರು ಯಾರು ಸೂರ್ಯವಂಶಿ ರಾಜರಾಗಿದ್ದರೋ ಅವರೇ ಪೂಜಾರಿಗಳಾಗಿ ಬಿಡುತ್ತಾರೆ. ಅಂದರೆ ಈಗ ಸತ್ಯಯುಗದ ಸೂರ್ಯವಂಶಿ ರಾಜ ಯಾರು? ನಾರಾಯಣ. ಬ್ರಹ್ಮ ತಂದೆನೇ ನಾರಾಯಣ ಆಗಿದ್ದರು, ಪೂಜ್ಯ ರಾಜ. ಆದರೆ ಅವರೇ ದ್ವಾಪರದಲ್ಲಿ ಏನು ವಿಕ್ರಮಾದಿತ್ಯ ಆಗಿ ಮತ್ತು ಭಕ್ತಿ ಯಾಕೆ ಆರಂಭ ಮಾಡ್ತಾರೆ? ಬೇಡಕ್ಕೆ ಶುರು ಮಾಡ್ತಾರೆ. ನೀವೀಗ ನಿರ್ವಿಕಾರಿಗಳಾಗುತ್ತೀರಿ. ಅದರ ಪ್ರಾರಬ್ಧವು 21 ಜನ್ಮಗಳವರೆಗೆ ಸಿಗುತ್ತದೆ. ನಂತರ ಭಕ್ತಿ ಮಾರ್ಗವು ಆರಂಭವಾಗುತ್ತದೆ. ದೇವತೆಗಳ ಮಂದಿರಗಳನ್ನು ಕಟ್ಟಿಸಿ ಪೂಜೆ ಮಾಡುತ್ತಿರುತ್ತಾರೆ. ಇದು ಕೇವಲ ಭಾರತದಲ್ಲಿಯೇ ನಡೆಯುತ್ತದೆ. 84 ಜನ್ಮಗಳ ಯಾವ ಕಥೆಯನ್ನು ತಂದೆಯು ತಿಳಿಸಿದ್ದಾರೆಯೋ ಇದು ಭಾರತವಾಸಿಗಳಿಗಾಗಿಯೇ ಇದೆ. ಅನ್ಯ ಧರ್ಮದವರಂತೂ ಕೊನೆಯಲ್ಲಿ ಬರುತ್ತಾರೆ, ವೃದ್ಧಿಯಾಗುತ್ತಾ ಹೆಚ್ಚು ಜನಸಂಖ್ಯೆ ಆಗಿಬಿಡುತ್ತದೆ. ವಿಭಿನ್ನ ಧರ್ಮದವರ ಮುಖಲಕ್ಷಣಗಳು ಪ್ರತಿಯೊಂದು ಮಾತಿನಲ್ಲಿ ಭಿನ್ನ ಭಿನ್ನವಾಗಿ ಬಿಡುತ್ತದೆ. ರೀತಿ ನೀತಿಗಳು ಭಿನ್ನವಾಗಿರುತ್ತವೆ. ಭಕ್ತಿ ಮಾರ್ಗಕ್ಕಾಗಿ ಸಾಮಗ್ರಿಯು ಬೇಕು. ಹೇಗೆ ಬೀಜವು ಚಿಕ್ಕದಾಗಿರುತ್ತದೆ, ವೃಕ್ಷವು ಎಷ್ಟು ದೊಡ್ಡದಾಗುತ್ತದೆ. ವೃಕ್ಷದ ಎಲೆಗಳನ್ನು ಎಣಿಕೆ ಮಾಡಲು ಸಾಧ್ಯವಿಲ್ಲ. ಹಾಗೆಯೇ ಭಕ್ತಿಯದು ವಿಸ್ತಾರವಾಗಿ ಬಿಡುತ್ತದೆ. ಅನೇಕ ಶಾಸ್ತ್ರಗಳನ್ನು ರಚಿಸುತ್ತಾ ಹೋಗುತ್ತಾರೆ. ಈಗ ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ, ಈ ಭಕ್ತಿ ಮಾರ್ಗದ ಸಾಮಗ್ರಿ ಎಲ್ಲವೂ ಸಮಾಪ್ತಿಯಾಗಿ ಬಿಡುತ್ತದೆ. ನೀವೀಗ ತಂದೆಯಾದ ನನ್ನನ್ನು ನೆನಪು ಮಾಡಿ. ಭಕ್ತಿಯ ಪ್ರಭಾವವು ಬಹಳ ಇದೆಯಲ್ಲವೇ? ಎಷ್ಟೊಂದು ಸೌಂದರ್ಯ, ನೃತ್ಯ, ತಮಾಷೆ, ಗಾಯನ ಇತ್ಯಾದಿಗಳಿಗಾಗಿ ಎಷ್ಟೊಂದು ಖರ್ಚು ಮಾಡುತ್ತಾರೆ. ಈಗ ತಂದೆಯು ತಿಳಿಸುತ್ತಾರೆ, ನನ್ನನ್ನು ಮತ್ತು ಆಸ್ತಿಯನ್ನು ನೆನಪು ಮಾಡಿ. ತಮ್ಮ ಆದಿ ಸನಾತನ ಧರ್ಮವನ್ನು ನೆನಪು ಮಾಡಿ. ಅನೇಕ ಪ್ರಕಾರದ ಭಕ್ತಿಯನ್ನು ನೀವು ಜನ್ಮ ಜನ್ಮಾಂತರದಿಂದಲೂ ಮಾಡುತ್ತಾ ಬಂದಿದ್ದೀರಿ. ಸನ್ಯಾಸಿಗಳು ಸಹ ಆತ್ಮಗಳಿರುವ ಸ್ಥಾನ ತತ್ವವನ್ನೇ ಪರಮಾತ್ಮನೆಂದು ತಿಳಿಯುತ್ತಾರೆ. ಬ್ರಹ್ಮತತ್ವವನ್ನೇ ನೆನಪು ಮಾಡುತ್ತಾರೆ. ಅಂದರೆ ಅವರು ಸನ್ಯಾಸಿಗಳು ತಪಸ್ಸಿಗೆ ಕುಂತಾಗ ಅವರಿಗೆ ಪರಂಧಾಮದ ಸಾಕ್ಷಾತ್ಕಾರ ಆಗ್ತದೆ, ಕೆಂಪು ಬೆಳಕು ತುಂಬಿದ ಲೋಕ. ಆದರೆ ಆ ಪರಂಧಾಮದಲ್ಲಿರುವ ಅಣುಪರಮಾಣುವಿನಷ್ಟು ಚಿಕ್ಕ ಆತ್ಮ ಪರಮಾತ್ಮ ಅವ್ರಿಗೆ ಕಾಣಲ್ಲ. ಅದಕ್ಕೆ ಅವ್ರೇನು ಮಾಡಿದರು, ಆ ಬೆಳದಿಂಗಳು ತುಂಬಿದ ಲೋಕ ಅದೇ ಪರಮಾತ್ಮ, ಪರಂಧಾಮನೇ ಪರಮಾತ್ಮ ಅಂತ ತಿಳ್ಕೊಂಡಿದ್ದಕ್ಕೆ ಅವ್ರು ಏನು ಹೇಳ್ಬಿಟ್ರು ಶಾಸ್ತ್ರದಾಗ, ಭಗವಂತ ಅಂದರೆ ನಾಮರೂಪ ಇಲ್ಲ, ಅದು ಒಂದು ಬಯಲು ಅಂತ ಹೇಳಿಬಿಟ್ರು. ಮತ್ತು ಅವ್ರಿಗೇನು ಸಾಕ್ಷಾತ್ಕಾರ ಆಯಿತು, ಆತ್ಮ ಮೇಲೆ ಹೋಗಿ ಕೂಡ್ತತ್ತಲ್ಲ ಪರಂಧಾಮದಲ್ಲಿ, ಅಲ್ಲಿ ಮೇಲೆ ಹೋದಂತೆಲ್ಲ ಕಾಣಿಸಲ್ಲಲ್ಲ. ಅವ್ರೇನು ಅಂದ್ಕೊಂಡ್ರು, ಅಲ್ಲಿ ಹೋಗಿ ಕರಗಿ ಹೋಗ್ಬಿಡ್ತತೆ, ಆ ಪರಂಧಾಮದಲ್ಲಿ ಲೀನ ಆಗಿಬಿಡ್ತತೆ ಪರಮಾತ್ಮನಲ್ಲಿ ಅಂತ ಅವ್ರು ತಿಳ್ಕೊಂಡು ಶಾಸ್ತ್ರದಲ್ಲಿ ಆ ಥರ ನಾವು ಮೋಕ್ಷ ಹೊಂದ್ಬಿಡ್ತೀವಿ, ಮತ್ತು ನಮಗೆ ಜನ್ಮ ಇಲ್ಲ, ಇವೆಲ್ಲ ಬರೆದ್ರು. ಆದರೆ ಬಾಬಾ ಏನು ಹೇಳ್ತಾರೆ, ಆತ್ಮ ಅವಿನಾಶಿ, ಸ್ವಲ್ಪ ಸಮಯ ರೆಸ್ಟ್ ತೊಗೊತತೆ, ಮತ್ತು ತನ್ನ ಪಾತ್ರ ಯಾವಾಗೈತೋ ಆವಾಗ ಬರ್ತತೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ವಾಸ್ತವದಲ್ಲಿ ಸನ್ಯಾಸಿಗಳು ಸತೋಪ್ರಧಾನರಾಗಿ ಇದ್ದಿದ್ದೇ ಆದರೆ ಅವರು ಹೋಗಿ ಕಾಡಿನಲ್ಲಿ ಶಾಂತಿಯಲ್ಲಿರಬೇಕಾಗಿದೆ. ಅವರು ಬ್ರಹ್ಮನಲ್ಲಿ ಹೋಗಿ ಲೀನವಾಗಬೇಕೆಂದಲ್ಲ. ಬ್ರಹ್ಮತತ್ವದ ನೆನಪಿನಲ್ಲಿರುವುದರಿಂದ ಶರೀರ ಬಿಟ್ಟಾಗ ಬ್ರಹ್ಮತತ್ವದಲ್ಲಿಯೇ ಲೀನವಾಗಿ ಬಿಡುತ್ತೇವೆಂದು ಅವರು ತಿಳಿಯುತ್ತಾರೆ. ಬ್ರಹ್ಮತತ್ವ ಅಂದರೆ ಯಾವುದು? ಪರಂಧಾಮ. ಆದರೆ ತಂದೆಯು ತಿಳಿಸುತ್ತಾರೆ, ಯಾರೂ ಲೀನವಾಗಲು ಸಾಧ್ಯವಿಲ್ಲ. ಆತ್ಮವು ಅವಿನಾಶಿಯಾಗಿದೆಯಲ್ಲವೇ? ಅಂದ ಮೇಲೆ ಅದು ಹೇಗೆ ಲೀನವಾಗುತ್ತದೆ? ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ತಲೆ ಕೆಡಿಸಿಕೊಳ್ಳುತ್ತಾರೆ. ಭಗವಂತನು ಯಾವುದಾದರೂ ರೂಪದಲ್ಲಿ ಬರುವರೆಂದು ಹೇಳುತ್ತಾರೆ. ಈಗ ಯಾವುದು ಸರಿ? ನಾವು ಬ್ರಹ್ಮತತ್ವದೊಂದಿಗೆ ಯೋಗವನ್ನು ಜೋಡಿಸಿ ಬ್ರಹ್ಮತತ್ವದಲ್ಲಿ ಲೀನವಾಗುತ್ತೇವೆಂದು ಅವರು ಹೇಳುತ್ತಾರೆ. ಗೃಹಸ್ಥ ಧರ್ಮದವರು ಹೇಳುತ್ತಾರೆ, ಭಗವಂತನು ಯಾವುದಾದರೊಂದು ರೂಪದಲ್ಲಿ ಪತಿತರನ್ನು ಪಾವನ ಮಾಡಲು ಬರುತ್ತಾರೆ, ಮೇಲಿಂದ ಪ್ರೇರಣೆಯ ಮೂಲಕವೇ ಕಲಿಸುತ್ತಾರೆ ಎಂದಲ್ಲ. ಶಿಕ್ಷಕರು ಮನೆಯಲ್ಲಿಯೇ ಕುಳಿತು ಪ್ರೇರಣೆ ಕೊಡುವರೆ? ಪ್ರೇರಣೆಯ ಶಬ್ದವೇ ಇಲ್ಲ. ಪ್ರೇರಣೆಯಿಂದ ಯಾವುದೇ ಕೆಲಸವಾಗುವುದಿಲ್ಲ. ಭಲೆ ಶಂಕರನ ಪ್ರೇರಣೆಯ ಮೂಲಕ ವಿನಾಶವೆಂದು ಹೇಳಲಾಗುತ್ತದೆ, ಆದರೆ ಇದು ಡ್ರಾಮಾದಲ್ಲಿ ನಿಗದಿಯಾಗಿದೆ. ಅವರಂತೂ ಈ ಅಣ್ವಸ್ತ್ರ ಇತ್ಯಾದಿಗಳನ್ನು ತಯಾರಿಸಲೇಬೇಕಾಗಿದೆ. ಇದು ಕೇವಲ ಮಹಿಮೆಯನ್ನು ಹಾಡಲಾಗುತ್ತದೆ. ಯಾರೂ ಸಹ ತಮ್ಮ ಹಿರಿಯರ ಮಹಿಮೆಯನ್ನು ಅರಿತುಕೊಂಡಿಲ್ಲ. ಧರ್ಮಸ್ಥಾಪಕರಿಗೂ ಸಹ ಗುರುವೆಂದು ಹೇಳಿಬಿಡುತ್ತಾರೆ, ಆದರೆ ಅವರು ಕೇವಲ ಧರ್ಮಸ್ಥಾಪನೆ ಮಾಡುತ್ತಾರೆ. ಯಾರು ಸದ್ಗತಿ ಮಾಡುವರೋ ಅವರಿಗೆ ಗುರುವೆಂದು ಹೇಳಲಾಗುತ್ತದೆ. ಧರ್ಮಸ್ಥಾಪಕರಂತೂ ಕೇವಲ ಧರ್ಮಸ್ಥಾಪನೆ ಮಾಡಲು ಬರುತ್ತಾರೆ. ಅವರ ಹಿಂದೆ ಅವರ ವಂಶಾವಳಿಯು ಬರಲಾರಂಭಿಸುತ್ತದೆ, ಆದರೆ ಅವರು ಯಾರದೇ ಸದ್ಗತಿ ಮಾಡುವುದಿಲ್ಲ. ಅಂದ ಮೇಲೆ ಅವರಿಗೆ ಗುರುವೆಂದು ಹೇಗೆ ಹೇಳುತ್ತೀರಿ?
ಸತ್ಯವಾದ ಗುರು ಒಬ್ಬರೇ ಆಗಿದ್ದಾರೆ. ಅವರಿಗೆ ಸರ್ವರ ಸದ್ಗತಿದಾತ ಎಂದು ಹೇಳಲಾಗುತ್ತದೆ. ಭಗವಂತ ತಂದೆಯೇ ಬಂದು ಎಲ್ಲರ ಸದ್ಗತಿ ಮಾಡುತ್ತಾರೆ, ಮುಕ್ತಿ ಜೀವನ್ಮುಕ್ತಿಯನ್ನು ಕೊಡುತ್ತಾರೆ. ಅವರ ನೆನಪು ಎಂದೂ ಯಾರಿಂದಲೂ ಬಿಡಿಸಲು ಸಾಧ್ಯವಿಲ್ಲ. ಭಲೆ ಪತಿಯೊಂದಿಗೆ ಎಷ್ಟೇ ಪ್ರೀತಿ ಇದ್ದರೂ ಸಹ ಏ ಭಗವಂತ, ಏ ಈಶ್ವರ ಎಂದು ಖಂಡಿತವಾಗಿ ಹೇಳುತ್ತಾರೆ, ಏಕೆಂದರೆ ಅವರೇ ಸರ್ವರ ಸದ್ಗತಿದಾತನಾಗಿದ್ದಾರೆ. ತಂದೆಯು ಕುಳಿತು ತಿಳಿಸುತ್ತಾರೆ, ಇದೆಲ್ಲವೂ ರಚನೆಯಾಗಿದೆ. ರಚಯಿತ ತಂದೆಯು ನಾನಾಗಿದ್ದೇನೆ. ಎಲ್ಲರಿಗೆ ಸುಖ ಕೊಡುವವರು ಒಬ್ಬರೇ ತಂದೆಯಾದರು. ಸಹೋದರರು ಸಹೋದರರಿಗೆ ಆಸ್ತಿ ಕೊಡಲು ಸಾಧ್ಯವಿಲ್ಲ. ಏನು ಹೇಳಿದರು? ಸಹೋದರನಿಗೆ ಆಸ್ತಿ ಕೊಡಲು ಸಾಧ್ಯ ಇಲ್ಲ ಅಂದರು ಬಾಬಾ. ಅಂದ್ರೇನು? ಇವಾಗ ರಾಮ, ಕೃಷ್ಣ, ಸಾಯಿಬಾಬಾ, ಯೇಸು ಇವರು ಕೂಡ ಆ ದೈವಶಕ್ತಿನ ಯಾರಿಂದ ಪಡೆದ್ರು? ಪರಮಾತ್ಮನಿಂದನೇ ಪಡೆದ್ರು. ಅಂದರೆ ಅವರೂ ಭಗವಂತನ ಮಕ್ಕಳು, ನಾವೂ ಭಗವಂತನ ಮಕ್ಕಳು. ಮತ್ತು ನಮಗೇನಾದ್ರೂ ಇವರು ಒಬ್ಬ ತಂದೆ ಮಕ್ಕಳು. ನಾವು ಏನಾದರೂ ಅಣ್ಣಂದ್ರಾದ್ರಲ್ಲ. ಮತ್ತು ಅಣ್ಣಂದ್ರಿಂದ ಆಸ್ತಿ ಸಿಗ್ತತ್ತಾ? ಅಪ್ಪನಿಂದ ಆಸ್ತಿ ಸಿಗ್ತತ್ತಾ? ಅಣ್ಣಂದ್ರಿಂದ ಎಷ್ಟು ಸಿಗ್ತತ್ತೆ? ಸ್ವಲ್ಪ. ಅದಕ್ಕೆ ನಾವು ಕೂಡ ಎಷ್ಟು ಕಷ್ಟಪಟ್ಟು ಭಕ್ತಿ ಮಾಡಿದರೂ ಕೂಡ ಸ್ವಲ್ಪ ಪಡೆದ್ವಿ. ಅದಕ್ಕೆ ಬಾಬಾ ಏನಂತಾರೆ? ಸಹೋದರನಿಂದ ಆಸ್ತಿ ಸಿಗಕ್ಕೆ ಸಾಧ್ಯ ಇಲ್ಲ. ಯಾವಾಗಲೂ ಆಸ್ತಿಯು ತಂದೆಯಿಂದಲೇ ಸಿಗುತ್ತದೆ. ನೀವೆಲ್ಲ ಬೇಹದ್ದಿನ ಮಕ್ಕಳಿಗೆ ಬೇಹದ್ದಿನ ಆಸ್ತಿಯನ್ನು ಕೊಡುತ್ತೇನೆ. ಆದ್ದರಿಂದಲೇ ಏ ಪರಮಪಿತ, ಕ್ಷಮೆ ಮಾಡಿ ದಯೆ ತೋರಿಸಿ ಎಂದು ನನ್ನನ್ನು ನೆನಪು ಮಾಡುತ್ತಾರೆ. ಆದರೆ ತಿಳಿದುಕೊಳ್ಳುವುದೇನೂ ಇಲ್ಲ. ಭಕ್ತಿ ಮಾರ್ಗದಲ್ಲಿ ಅನೇಕ ಪ್ರಕಾರದ ಮಹಿಮೆ ಮಾಡುತ್ತಾರೆ. ಇದು ಸಹ ಡ್ರಾಮಾನುಸಾರ ತಮ್ಮ ಪಾತ್ರವನ್ನು ಅಭಿನಯಿಸುತ್ತಿರುತ್ತಾರೆ. ತಂದೆಯು ತಿಳಿಸುತ್ತಾರೆ, ನಾನು ಇವರ ಕೂಗಿಗೆ ಬರುವುದಿಲ್ಲ. ನಾನು ಬರುವುದು ಡ್ರಾಮಾದಲ್ಲಿ ನಿಗದಿಯಾಗಿದೆ. ಡ್ರಾಮಾದಲ್ಲಿ ನಾನು ಬರುವ ಪಾತ್ರವು ನಿಶ್ಚಿತವಾಗಿದೆ. ಅನೇಕ ಧರ್ಮಗಳ ವಿನಾಶ, ಒಂದು ಧರ್ಮದ ಸ್ಥಾಪನೆ, ಅಥವಾ ಕಲಿಯುಗದ ವಿನಾಶ, ಸತ್ಯಯುಗದ ಸ್ಥಾಪನೆ ಮಾಡಬೇಕಾಗುತ್ತದೆ. ನಾನು ನನ್ನ ಸಮಯದಲ್ಲಿ ನಾನಾಗಿಯೇ ಬರುತ್ತೇನೆ. ಅಂದರೆ ನೋಡ್ರಿ, ಕೆಲವರಿಗೆಲ್ಲ ಅನುಭವ ಆಗಿರ್ತದೆ. ಇನ್ನೇನು ಬಾಬಾ ಸಿಗೋ ಸಮಯದಲ್ಲಿ ನಮಗೇನೋ ಬೇಕು. ಕೆಲವರೆಲ್ಲ ಹೇಳ್ತಿರ್ತಾರೆ ತಮ್ಮ ಅನುಭವ. ಏನೋ ಪಡಿಬೇಕು ಅನ್ನಿಸ್ತಾ ಇತ್ತು. ಜ್ಞಾನ ಮಾಡಬೇಕು, ನಾವು ಧ್ಯಾನ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು. ನೀವು ಬಂದು ನಮಗೆ ಇದೆಲ್ಲ ತಿಳಿಸಿದ್ರಿ. ಇದೇ ಹುಡುಕ್ತಿದ್ದೆ ನಾನು ಅಂತ ಕೆಲವರು ತಮ್ಮ ಅನುಭವ ಹೇಳ್ತಾ ಇರ್ತಾರೆ. ಅಂದರೆ ಯಾವಾಗ ಯಾವ ಪಾತ್ರ ಇರ್ತತೋ ಆ ಪಾತ್ರದ ಅದರದ್ದು ಪಾತ್ರ ಹತ್ರ ಬಂದಾಗ ಅದರಲ್ಲಿ ಸ್ಮೃತಿ ಬರ್ತಾ ಹೋಗ್ತತೆ. ಅದರಂತೆ ಬಾಬಾಗೆ ಯಾವಾಗ ಅವರು ಭೂಮಿಗಿಳಿಯೋ ಸಮಯ ಬಂತೋ ಅವರಲ್ಲಿ ಸಂಕಲ್ಪ ಬರ್ತತೆ, ನಾನು ಇಳಿಬೇಕು, ನನ್ನ ಮಕ್ಕಳನ್ನ ಉದ್ಧಾರ ಮಾಡಬೇಕಂತ. ಅವರು ಕೆಳಗೆ ಬರ್ತಾರೆ, ಉದ್ಧಾರ ಮಾಡ್ತಾರೆ. ನನ್ನ ಸಮಯದಲ್ಲಿ ನಾನು ಬರ್ತೀನಿ, ನೀವು ಕೂಗ್ತಿರಂತೆ ನಾನು ಬಂದಿಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಈಗ ನಾನು ಬರುವುದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ. ಬಾಬಾ ಏನು ಹೇಳ್ತಾ ಇದ್ದಾರೆ? ಈ ಭಕ್ತಿ ಮಾರ್ಗವು ಡ್ರಾಮಾದಲ್ಲಿ ಪಾತ್ರವಿದೆ. ಈಗ ಭಕ್ತಿ ಮಾರ್ಗದ ಪಾತ್ರವು ಪೂರ್ಣವಾಯಿತು. ಆದ್ದರಿಂದ ನಾನು ಬಂದಿದ್ದೇನೆ. ಮಕ್ಕಳು ಹೇಳುತ್ತೀರಿ, ನಾವೀಗ ಅರಿತುಕೊಂಡೆವು. 5000 ವರ್ಷಗಳ ನಂತರ ಪುನಃ ತಮ್ಮ ಜೊತೆ ಮಿಲನ ಮಾಡಿದ್ದೇವೆ. ಕಲ್ಪದ ಮೊದಲು ಸಹ ಬಾಬಾ ತಾವು ಬ್ರಹ್ಮರ ತನುವಿನಲ್ಲಿಯೇ ಬಂದಿದ್ದಿರಿ. ಈ ಜ್ಞಾನವು ನಿಮಗೆ ಈಗ ಸಿಗುತ್ತದೆ, ಮತ್ತೆಂದೂ ಸಿಗುವುದಿಲ್ಲ. ಇದು ಜ್ಞಾನ, ಅದು ಭಕ್ತಿಯಾಗಿದೆ. ಜ್ಞಾನದ್ದು ಪ್ರಾರಬ್ಧ ಹೇರುವ ಕಲೆಯಾಗಿದೆ. ಸೆಕೆಂಡಿನಲ್ಲಿ ಜೀವನ್ಮುಕ್ತಿ ಎಂದು ಹೇಳಲಾಗುತ್ತದೆ. ಜನಕನಿಗೆ ಸೆಕೆಂಡಿನಲ್ಲಿ ಜೀವನ್ಮುಕ್ತಿ ಸಿಕ್ಕಿತಲ್ಲವೇ? ಈ ಶಬ್ದವೂ ಇದೆ. ರಾಧೆಯು ಹೋಗಿ ಅನುರಾಧೆಯಾಗುತ್ತಾಳೆ. ಈ ಜ್ಞಾನದಿಂದ ಜನಕನು ಸಹ ಸೀತೆಯ ತಂದೆ ಅನುಜನಕನಾದನು. ಇದನ್ನು ಸಹ ಒಂದು ಉದಾಹರಣೆ ನೀಡಿದ್ದಾರೆ, ಆದರೆ ಏನೂ ತಿಳಿದುಕೊಂಡಿಲ್ಲ. ಜನಕನು ಸೆಕೆಂಡಿನಲ್ಲಿ ಜೀವನ್ಮುಕ್ತಿ ಪಡೆದನೆಂದು ಹೇಳುತ್ತಾರೆ. ಅಂದರೆ ಕೇವಲ ಒಬ್ಬ ಜನಕನೇ ಜೀವನ್ಮುಕ್ತಿಯನ್ನು ಪಡೆದನೆ. ಜೀವನ್ಮುಕ್ತಿ ಎಂದರೆ ಈ ರಾವಣ ರಾಜ್ಯದಿಂದ ಜೀವನವನ್ನು ಮುಕ್ತ ಮಾಡುತ್ತಾರೆ. ಬಾಬಾ ಏನು ಹೇಳ್ತಾ ಇದ್ದಾರೆ? 1 ಸೆಕೆಂಡಿನಲ್ಲಿ ಜೀವನ್ಮುಕ್ತಿ ಅಂದ್ರೇನು? ಯಾವಾಗ ಭಗವಂತ ತಂದೆ ಪರಮಾತ್ಮ ಅಂತ ನಮಗೆ ಯಾವಾಗ ಅನುಭವ ಆಯಿತೋ ನಮಗೇನಾಯಿತು? ಮುಕ್ತಿ ಸಿಕ್ಕಿಬಿಡ್ತು. ಯಾಕೆ? ಬಾಬಾ ಸಿಗೋದಕ್ಕಿಂತ ಮೊದಲು ಏನಾದರೂ ಮಾತು ಸಮಸ್ಯೆ ಬಂದಾಗ ಎಷ್ಟೆಲ್ಲ ಯೋಚನೆಗಳು, ಚಿಂತೆ ಬರೋದು. ಇವಾಗ ಏನೇ ಬರಲಿ ಬಾಬಾದನ ಕಾಪಾಡ್ತಾನೆ. ಯಾವ ವಿಚಾರನೂ ಇರಲ್ಲ. ಬಾಬಾ ಅಂದ ತಕ್ಷಣ ಸಿಕ್ತು ನಮಗೆ ಮುಕ್ತಿ. ಅದಕ್ಕೆ 1 ಸೆಕೆಂಡಿನಲ್ಲಿ ಜೀವನ್ಮುಕ್ತಿ. ಬಾಬಾ ಏನು ಹೇಳ್ತಾ ಇದ್ದಾರೆ? ತಂದೆಗೆ ಗೊತ್ತಿದೆ ಈಗ ಎಲ್ಲ ಮಕ್ಕಳದು ಎಷ್ಟೊಂದು ದುರ್ಗತಿ ಆಗಿಬಿಟ್ಟಿದೆ.
ಪುನಃ ಅವರ ಸದ್ಗತಿಯಾಗಬೇಕಾಗಿದೆ. ದುರ್ಗತಿಯಿಂದ ಮತ್ತೆ ಶ್ರೇಷ್ಠ ಗತಿ ಅರ್ಥಾತ್ ಮುಕ್ತಿ ಜೀವನ್ಮುಕ್ತಿಯನ್ನು ಪಡೆಯುತ್ತೀರಿ. ಮೊದಲು ಮುಕ್ತಿಯಲ್ಲಿ ಹೋಗಿ ನಂತರ ಜೀವನ್ಮುಕ್ತಿಯಲ್ಲಿ ಬರುತ್ತೀರಿ. ಶಾಂತಿಧಾಮದಿಂದ ಮತ್ತೆ ಸುಖಧಾಮದಲ್ಲಿ ಬರುತ್ತೀರಿ. ಈ ಚಕ್ರದ ಎಲ್ಲ ರಹಸ್ಯವನ್ನು ತಂದೆಯು ತಿಳಿಸಿದ್ದಾರೆ. ನಿಮ್ಮ ಜೊತೆ ಅನ್ಯ ಧರ್ಮದವರೂ ಬರತೊಡಗುತ್ತಾರೆ. ಮನುಷ್ಯ ಸೃಷ್ಟಿಯ ವೃದ್ಧಿಯಾಗತೊಡಗುತ್ತದೆ. ತಂದೆಯು ತಿಳಿಸುತ್ತಾರೆ, ಈ ಸಮಯದಲ್ಲಿ ಈ ಮನುಷ್ಯ ಸೃಷ್ಟಿಯ ವೃಕ್ಷವು ತಮೋಪ್ರಧಾನ ಜರ್ಜರೀಭೂತವಾಗಿ ಬಿಟ್ಟಿದೆ. ಆದಿ ಸನಾತನ ದೇವಿ ದೇವತಾ ಧರ್ಮದ ಬುನಾದಿಯೇ ಸಡಿಲವಾಗಿ ಬಿಟ್ಟಿದೆ. ಉಳಿದೆಲ್ಲ ಧರ್ಮಗಳು ನಿಂತಿವೆ. ಭಾರತದಲ್ಲಿ ಯಾರೊಬ್ಬರೂ ಸಹ ತಮ್ಮನ್ನು ಆದಿ ಸನಾತನ ದೇವಿ ದೇವತಾ ಧರ್ಮದವರೆಂದು ತಿಳಿಯುವುದಿಲ್ಲ. ದೇವಿ ದೇವತಾ ಧರ್ಮದವರೇ ಆಗಿದ್ದಾರೆ. ಆದರೆ ಈ ಸಮಯದಲ್ಲಿ ಯಾರೂ ಸಹ ನಾವು ಆದಿ ಸನಾತನ ದೇವಿ ದೇವತಾ ಧರ್ಮದವರಾಗಿದ್ದೇವೆಂದು ತಿಳಿಯುವುದಿಲ್ಲ. ಏಕೆಂದರೆ ದೇವತೆಗಳು ಪವಿತ್ರರಾಗಿದ್ದರು. ಆದ್ದರಿಂದ ತಿಳಿದುಕೊಳ್ಳುತ್ತಾರೆ, ನಾವತ್ತು ಪವಿತ್ರರಾಗಿಲ್ಲ, ನಾವು ಅಪವಿತ್ರರು, ಪತಿತರು. ನಮ್ಮನ್ನು ದೇವತೆಗಳೆಂದು ಹೇಗೆ ಕರೆಸಿಕೊಳ್ಳುವುದು? ಹಿಂದೂಗಳೆಂಬುದು ಸಹ ಡ್ರಾಮಾದ ಪ್ಲಾನ್ ಅನುಸಾರ ಪದ್ಧತಿಯಾಗಿ ಬಿಡುತ್ತದೆ. ಜನಗಣತಿಯಲ್ಲಿಯೂ ಹಿಂದೂ ಧರ್ಮವೆಂದು ಬರೆದು ಬಿಡುತ್ತಾರೆ. ಭಲೆ ಗುಜರಾತಿನವರಾಗಿದ್ದರೂ ಸಹ ಹಿಂದೂ ಗುಜರಾತಿ ಎಂದು ಹೇಳಿಬಿಡುತ್ತಾರೆ. ಹಿಂದೂ ಧರ್ಮವು ಎಲ್ಲಿಂದ ಬಂದಿತೆಂದು ಅವರನ್ನು ಕೇಳಿದರೆ ಚೆನ್ನಾಗಿರುತ್ತದೆ. ಯಾರಿಗೂ ಸಹ ಗೊತ್ತಿಲ್ಲ. ಕೇವಲ ನಮ್ಮ ಧರ್ಮವನ್ನು ಕೃಷ್ಣನು ಸ್ಥಾಪನೆ ಮಾಡಿದನೆಂದು ಹೇಳುತ್ತಾರೆ. ಯಾವಾಗ? ದ್ವಾಪರದಲ್ಲಿಯೇ ಇವರು ತಮ್ಮ ಧರ್ಮವನ್ನು ಮರೆತು ಹಿಂದೂಗಳೆಂದು ಕರೆಸಿಕೊಳ್ಳಲು ತೊಡಗುತ್ತಾರೆ. ಆದ್ದರಿಂದ ದೈವಿ ಧರ್ಮಭ್ರಷ್ಟರಾಗಿದ್ದಾರೆ ಎಂದು ಹೇಳಲಾಗುತ್ತದೆ. ಅಲ್ಲಿ ಎಲ್ಲರೂ ಒಳ್ಳೆಯ ಕರ್ಮ ಮಾಡುತ್ತಾರೆ. ಎಲ್ಲಿ? ಸತ್ಯಯುಗ ತ್ರೇತಾಯುಗದಲ್ಲಿ. ಇಲ್ಲಿ ಎಲ್ಲರೂ ಚೀಚಿ ಕರ್ಮಗಳನ್ನು ಮಾಡುತ್ತಾರೆ. ಆದ್ದರಿಂದ ದೇವಿ ದೇವತಾ ಧರ್ಮಭ್ರಷ್ಟರು ಕರ್ಮಭ್ರಷ್ಟರೆಂದು ಹೇಳಲಾಗುತ್ತದೆ. ಈಗ ಪುನಃ ಶ್ರೇಷ್ಠ ಧರ್ಮ ಶ್ರೇಷ್ಠ ದೈವಿ ಕರ್ಮದ ಸ್ಥಾಪನೆಯಾಗುತ್ತಿದೆ. ಆದ್ದರಿಂದ ಈಗ ಈ ಪಂಚವಿಕಾರಗಳನ್ನು ಬಿಡುತ್ತಾ ಹೋಗಿ ಎಂದು ತಂದೆ ಹೇಳುತ್ತಾರೆ. ಈ ವಿಕಾರಗಳು ಅರ್ಧ ಕಲ್ಪದಿಂದಲೂ ಇವೆ. ಇದೊಂದು ಜನ್ಮದಲ್ಲಿ ಇವುಗಳನ್ನು ಬಿಡುವುದು ಪರಿಶ್ರಮವಾಗುತ್ತದೆ. ಪರಿಶ್ರಮವಿಲ್ಲದೆ ವಿಶ್ವದ ರಾಜ್ಯಭಾಗ್ಯವು ಸಿಗುವುದಿಲ್ಲ. ತಂದೆಯನ್ನು ನೆನಪು ಮಾಡಿದಾಗಲೇ ನೀವು ತಮಗೆ ರಾಜ್ಯ ತಿಲಕವನ್ನು ಇಟ್ಟುಕೊಳ್ಳುತ್ತೀರಿ. ಅರ್ಥಾತ್ ರಾಜಧಾನಿಗೆ ಅಧಿಕಾರಿಗಳಾಗುತ್ತೀರಿ. ಎಷ್ಟು ಚೆನ್ನಾಗಿ ನೆನಪಿನಲ್ಲಿರುತ್ತೀರೋ, ಶ್ರೀಮತದಂತೆ ನಡೆಯುತ್ತೀರೋ, ಅಷ್ಟು ನೀವು ರಾಜರಿಗೂ ರಾಜರಾಗುತ್ತೀರಿ. ಬಾಬಾ ಏನು ಹೇಳಿದರು? ರಾಜ್ಯ ತಿಲಕ ಇಟ್ಕೋಬೇಕಂದ್ರೆ ಹೆಜ್ಜೆ ಹೆಜ್ಜೆಯಲ್ಲೂ ಶ್ರೀಮತ. ಆಮೇಲೆ ಕೆಲವರು ಶ್ರೀಮತ ಫಸ್ಟ್ ಏನು ಮಾಡಿಬಿಡ್ತಾರೆ, ನಮ್ಮ ಕೈಲಿ ಆಗಲ್ಲ ಬಿಡು ಅಂತ ಸಂಕಲ್ಪ ಮಾಡಿಬಿಡ್ತಾರೆ. ಆ ಥರ ಮಾಡಬಾರ್ದು. ಜಸ್ಟ್ ನಾವು ಮಾಡಬೇಕು. ಬಾಬಾನ ಶ್ರೀಮತದಂತೆ ನಡೆಯಬೇಕು. ಬಾಬಾ ನನ್ನೂ ಶ್ರೀಮತದಂತೆ ನಡೆಸು ಬಾಬಾ, ಆ ವರದಾನ ಕೊಡು ಬಾಬಾ. ಇಷ್ಟು ಮಾಡಬೇಕು ಅನ್ನೋ ಒಂದು ಸಂಕಲ್ಪ, ದೃಢ ನಿಶ್ಚಯ ಇತ್ತು ಅಂದರೆ ನಮಗೆ ದಾರಿ ಸಿಗ್ತಾ ಹೋಗ್ತದೆ. ಯೋಗ ಬಲದಿಂದ, ಮನಸ ಸೇವೆ ಮೂಲಕ ಎಲ್ಲದನ್ನ ಪಡಿಬೋದು. ಅಸಂಭವ ಇದ್ದದ್ದು ಸಂಭವ ಮಾಡೋದೇ ಸಂಗಮ ಯುಗ. ಸರ್ವಶಕ್ತಿವಂತನ ಜೊತೆ ಸದಾ ಶಕ್ತಿ ಸಹಯೋಗ ಕೊಡುವಂಥ ನಮ್ಮ ಜೊತೆಗಿರುವಾಗ ಯಾವುದು ತಾನೇ ಆಗಲ್ಲ. ಆದರೆ ನಾವು ಮುಂಚೆನೇ ನಮಗೆ ಆಗಲ್ಲ ಅನ್ನೋ ಅಡ್ಡಗೋಡೆ ಇಟ್ಕೊಂಡ್ಬಿಡ್ತೀವಿ. ಇಲ್ಲ, ಎಷ್ಟೆಷ್ಟು ಶ್ರೀಮತದಂತೆ ನಡೀತೀವೋ ಅಷ್ಟಷ್ಟು ಪಾಸಿಟಿವ್ ಶಕ್ತಿ ತುಂಬಿರುತ್ತೆ ಆತ್ಮದಲ್ಲಿ. ಆತ್ಮ ಹಗೋರವಾಗಿ ಪರಂಧಾಮಕ್ಕೆ ಹಾರ್ತಾ ಇರ್ತದೆ. ಅದಕ್ಕೆ ಬಾಬಾ ಶ್ರೀಮತದಂತೆ ನಡೀರಿ ಅಂತಾರೆ. ಆಮೇಲೇನು, ಈಗ ಯಾಕೆ ಶ್ರೀಮತ ಅಂದರೆ, ಈಗ ನಾವು ಬಾಬಾ ನೆನಪಿನಲ್ಲೇ ಇದ್ದರೆ ಮತ್ತು ಪಂಚವಿಕಾರಗಳಿವೆ, ವೇಸ್ಟ್ ಥಾಟ್ಸ್ ಬರಲ್ಲ. ನಾವು ವೇಸ್ಟ್ ಥಾಟ್ಸ್ನಲ್ಲಿ ಹೋದ್ವಿ ಅಂದರೆ ಮತ್ತೆ ಅಲ್ಲಿ ಇವಾಗ ಅಮೃತ ವೇಳೆ ಚೆನ್ನಾಗಿ ನೆನಪು ಮಾಡಿರ್ತೀವಿ, ಆಮೇಲೆ ವೇಸ್ಟ್ ಥಾಟ್ಸ್ನಲ್ಲಿ ಹೋಗ್ಬಿಟ್ಟಿವಿ ಅಂದರೆ ಏನಾಗ್ತದೆ, ತುಂಬ್ಕೊಂಡಿದ್ದು ಕೂಡ ಅಲ್ಲಿ ಸೋರಕ್ಕೆ ಶುರುವಾಗ್ತದೆ. ಈ ಥರ ಸೋರಿದರೆ ನಮ್ಮದು ಏರುವ ಕಲೆಯಲ್ಲಿ ಬರೋದಿಲ್ಲ ಪುರುಷಾರ್ಥ. ಆ ಸೋರಬಾರ್ದನ್ನಕ್ಕೆ ಇವೆಲ್ಲ ನಿಯಮಗಳನ್ನ ಮಾಡ್ಯಾರ. ಏನು? ಅಮೃತ ವೇಳೆ ಶಕ್ತಿ ತುಂಬ್ಕೊಂಡ್ವಾ, ಆವಾಗ 8 ತಾಸು ಮಾಡೋದ್ರಿಂದ ಬರೋ ಶಕ್ತಿ 1 ತಾಸು ಬಾಬಾ ನೆನಪು ಮಾಡೋದ್ರಿಂದ ಬರುತ್ತೆ. ಅಷ್ಟು ಶಕ್ತಿ ಸಿಗ್ತದೆ ಆಗ ಅಮೃತ ವೇಳೆ. ಆಯಿತು. ಆಮೇಲೇನು? ಮತ್ತೆ ಮುರಳಿ ಕೇಳೋದು. ಈ ಜ್ಞಾನದಿಂದನೂ ನಮ್ಮಲ್ಲಿ ಪಾಸಿಟಿವ್ ಶಕ್ತಿ ಬರ್ತದೆ. ನೆಕ್ಸ್ಟ್ ಏನು? ಬಾಬಾ ನೆನಪಿನಲ್ಲಿ ಅಡಿಗೆ ಮಾಡಿದಾಗ
ಬಾಬಾ ನೆನಪಿನಲ್ಲಿ ಊಟ ಮಾಡಿದಾಗ ಆ ದೈವ ಶಕ್ತಿಗಳು ನಾವು ಆತ್ಮಕ್ಕೆ ಏನು ಕೊಡ್ತೈತೆ? ಶಕ್ತಿ ಕೊಡ್ತೈತೆ. ಆಗ ನಮಗೆ ಆ ನೆನಪಿನಲ್ಲೇ ಅಡುಗೆ ಮಾಡಬೇಕು, ಬಾಬಾಗ ಪ್ರೀತಿಯಿಂದ ಭೋಗ ಇಡಬೇಕು. ಅಲ್ಲಿನೂ ಯೋಗ ಆಯಿತು. ಮತ್ತೇನು? ಮತ್ತು ಮನಸ್ಸ ಸೇವೆಯಿಂದನೂ ಶಕ್ತಿ, ಸ್ವಮಾನ, ಸ್ವದರ್ಶನ ಚಕ್ರ, ಕರ್ಮಯೋಗಿ ಇವೆಲ್ಲ. ಮತ್ತೇನು? ಸಾಯಂಕಾಲ ಸೇವೆ ಅಂತ ಶುರುವಾಗ್ತೈತೆ. ಮತ್ತು ಎಷ್ಟು 84 ಜನ್ಮ ಎಷ್ಟು ಆತ್ಮಗಳ ಜೊತೆಗೆ ನಾವು ಜೀವನ ಮಾಡಬೇಕಲ್ಲ. ಮತ್ತು ಈಗ ನಾವು ಅವ್ರ ಜೊತೆಗೆ ಸುಖದ ಲೆಕ್ಕಾಚಾರ ಬೆಳೆಸ್ಕೋಬೇಕು. ಈಗ ನಾವು ಸೇವೆ ಮೂಲಕ ಸುಖ ಕೊಟ್ಟಿವಂದರೆ ಅವರು ಎಷ್ಟು ಜನ್ಮ ನಮ್ಮ ಜೊತೆ ಬರ್ತಾರೋ ಅವರಿಂದ ನಮಗೆ ಸುಖ ಇರ್ತತೆ. ಅದಕ್ಕೆ ಮನಸ್ಸ ಸೇವೆ. ಆಮೇಲೆ ಸಂಘಟನೆಯಲ್ಲಿ ಕ್ಲಾಸ್ ಹೋಗಲೇಬೇಕು. ಒಂದು ಶ್ರೇಷ್ಠ ಪದವಿ ಪಡಿಬೇಕು ಅಂದರೆ ಏನು ಕೋರ್ಸ್ ಕೇಳಿದರೂ ತ್ರೇತಾಯುಗದ ಬರ್ತಾರೆ. ಏನು ಪ್ರಯೋಜನ? ದಾಸದಾಸಿಯಾಗಿ ಜನ್ಮ ತಗೊಂಡ್ರೆ ನೋಡ್ರಿ, ಏನೋ ಒಂದು ಪಡಿತೀವಿ, ಆದಷ್ಟು ಮಾಡ್ತೀವಿ ಅನ್ನೋರಿಗೆ ಏನು ಪರಿಶ್ರಮ ಇಲ್ಲ. ಇದು ಹಿಂಗೆ ಮಾಡಬೇಕು, ನಾನು ಇದನ್ನೇ ಪಡಿಬೇಕು ಅಂದಾಗ ಪರಿಶ್ರಮ ಐತೆ. ಸಂಘಟನೆಯಲ್ಲಿ ಎಷ್ಟೆಷ್ಟು ಹೋಗ್ತೀವೋ ಅಷ್ಟಷ್ಟು ಏನಾಗ್ತತೆ? ನಮಗೆ ಪುರುಷಾರ್ಥ, ತೀವ್ರ ಪುರುಷಾರ್ಥ ಆಗ್ತತೆ. ಸಾಯಂಕಾಲ 6:30 ಇಂದ 7:30 ಅದು ಅಮೃತ ವೇಳೆ ಈಕ್ವಲ್ಲು. ಅಲ್ಲಿ ಇದು ಫಾರಿನರ್ಸ್ಗೆಲ್ಲ ಬೆಳಗಿನ ಅಮೃತ ವೇಳೆ ಆಗಿರ್ತೈತಲ್ಲ, ಅವರ ವೈಬ್ರೇಷನ್ ನಮ್ಮ ಕಡೆ ಬರ್ತಾ ಇರ್ತೈತೆ. ಅದು ಅಮೃತ ವೇಳೆ ಈಕ್ವಲ್ಲು. ಆಮೇಲೆ ಚಾಟ್ ಒಪ್ಸೋದು, ಬಾಬಾ ಗುಡ್ ನೈಟ್ ಹೇಳಿ ಮಲಗೋದು, ಎದ್ದ ತಕ್ಷಣ ಗುಡ್ ಮಾರ್ನಿಂಗ್, ಫಸ್ಟ್ನೇ ವಿಚಾರನೇ ಬಾಬಾಂದು ಬರಬೇಕು. ಕಣ್ಣು ಬಿಟ್ಟ ತಕ್ಷಣ ಗುಡ್ ಮಾರ್ನಿಂಗ್ ಅಂದರೆ ವರದಾನ ಸಿಗ್ತತೆ. ಅವತ್ತೆಲ್ಲ ಗುಡ್ ಆಗಿರ್ತತೆ ನಮ್ಮ ಜೀವನ. ಈ ಥರ ಇವೆಲ್ಲ ಏನು? ನಿರಂತರ ಪಾಸಿಟಿವ್ ಶಕ್ತಿ ಯೋಗ ಸ್ಥಿತಿಯಲ್ಲಿರೋಕ್ಕೆ ಇವೆಲ್ಲವನ್ನ ಬಾಬಾ ಮಾಡಿಕೊಟ್ಟಾರೆ. ಎಷ್ಟೆಷ್ಟು ಇದರಂತೆ ನಡೀತಿರೋ ಅಷ್ಟು ರಾಜ್ಯ ತಿಳ್ಕ ಇಟ್ಕೊಳ್ತೀರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಇದು ಮನುಷ್ಯರಿಂದ ದೇವತೆಯಾಗುವ ಪಾಠಶಾಲೆಯಾಗಿದೆ. ತಂದೆಯು ನರನಿಂದ ನಾರಾಯಣನಾಗುವ ಕಥೆಯನ್ನು ತಿಳಿಸುತ್ತಾರೆ. ಈ ಕಥೆಯು ಎಷ್ಟು ಪ್ರಸಿದ್ಧವಾಗಿದೆ. ಇದಕ್ಕೆ ಅಮರ ಕಥೆ, ಸತ್ಯನಾರಾಯಣನ ಕಥೆ, ಮೂರನ ನೇತ್ರದ ಕಥೆ ಅಂತಲೂ ಹೇಳುತ್ತಾರೆ. ಇದರ ಅರ್ಥವನ್ನು ತಂದೆಯು ತಿಳಿಸುತ್ತಾರೆ. ಭಕ್ತಿ ಮಾರ್ಗದ ಕಥೆಗಳು ಬಹಳಷ್ಟಿವೆ ಅಂದಾಗ ನೋಡಿ, ಈ ಗೀತೆಯು ಎಷ್ಟು ಚೆನ್ನಾಗಿದೆ. ಬಾಬಾ ನಮ್ಮನ್ನು ಇಡೀ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ. ಯಾವ ಮಾಲೀಕತ್ವವನ್ನು ಯಾರೂ ಲೂಟಿ ಮಾಡಲು ಸಾಧ್ಯವಿಲ್ಲ. ಒಳ್ಳೆಯದು. ಮಧುರಾತಿ ಮಧುರ ಆಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಸದಾ ಈ ಸ್ಮೃತಿಯಲ್ಲಿಟ್ಟುಕೊಳ್ಳಬೇಕು. ನಾವು ಒಂದು ಮತ, ಒಂದು ರಾಜ್ಯ, ಒಂದು ಧರ್ಮದ ಸ್ಥಾಪನೆಗೆ ನಿಮಿತ್ತರಾಗುತ್ತೇವೆ. ಆದ್ದರಿಂದ ಏಕಮತವಾಗಿರಬೇಕು. ಅಂದರೆ ನೋಡ್ರಿ, ಈಗೊಂದು 100 ವರ್ಷದ ಕೆಳಗ 40 ಮಂದಿ ಒಂದೇ ಮನೆಗಿರ್ತಿದ್ರಲ್ಲ, 40 ಸದಸ್ಯರು. ಯಾಕೆಂದ್ರೆ ಅವಾಗೇನಿತ್ತು, ಒಬ್ಬ ಮನೆಗೆ ಒಬ್ಬ ಯಜಮಾನ ಏನು ಹೇಳ್ತಾನಂದ್ರೆ ಆ ಮಾತಿನಂತೆ ಎಲ್ಲರೂ ನಡೀತಿದ್ರು. ಒಬ್ಬರ ಮಾತಿನಂತೆ ನಾವೆಲ್ಲರೂ ಒಂದೇ. ಇಲ್ಲಿ ಯಾರು ಮರ್ಯಾದೆ ಹೋದ್ರೂ ನಮ್ಮೆಲ್ಲರ ಮರ್ಯಾದೆ ಹೋಯ್ತು ಅನ್ನೋ ಭಾವನೆಯಿಂದ ಯಾರ್ದನ್ನೂ ಹೊರಗೆ ಬಿಟ್ಟು ಕೊಡದಂಗೆ ಏಕಮತವಾಗಿರೋದ್ರಿಂದ ಅಷ್ಟಷ್ಟು ಜನ ಒಟ್ಟಿಗೆ ಸುಖವಾಗಿ ಬಾಳ್ತಾ ಇದ್ರು. ಇವಾಗ ಮತ್ತೆ ನಮ್ಮ ರಾಜ್ಯ ನಾವೆಲ್ಲರೂ ಒಂದೇ ಏಕಮತ. ಅಲ್ಲಿ ಈಗ ಆ ಸಂಸ್ಕಾರ ನಮ್ಮಲ್ಲಿ ಬರಬೇಕು ಅಂದರೆ ಏಕಮತ. ಇನ್ನೊಬ್ಬರ ಭಾವನೆಗಳಿಗೆ ಗೌರವ ಕೊಡೋದು, ಎಲ್ಲರೂ ಸ್ನೇಹ ಪ್ರೀತಿಯಿಂದ ಇರೋದು, ಏನು ನಿಮಿತ್ತರಿಗೆ ಗೌರವ ಕೊಡೋದು, ಇದೆಲ್ಲ ಏನು ಏಕಮತದ ಸಂಸ್ಕಾರಗಳು. ಇವನ್ನೆಲ್ಲ ನಾವು ತುಂಬ್ಕೋಬೇಕೀಗ. ಸ್ವಯಂಗೆ ರಾಜ್ಯ ತಿಲಕವನ್ನು ಇಟ್ಟುಕೊಳ್ಳಲು ವಿಕಾರಗಳನ್ನು ಬಿಡುವ ಪರಿಶ್ರಮ ಪಡಬೇಕಾಗಿದೆ. ವಿದ್ಯೆಯ ಮೇಲೆ ಪೂರ್ಣ ಗಮನ ಕೊಡಬೇಕಾಗಿದೆ. ಏನು ಹೇಳಿದ್ರು ಬಾಬಾ? ಪಂಚವಿಕಾರಗಳನ್ನ ಬಿಡಬೇಕು. ದೈವಶಕ್ತಿ ತುಂಬಿದಷ್ಟು ಅಲ್ಲಿ ಆತ್ಮಕ ಯೋಗಶಕ್ತಿ ಹೆಚ್ಚಾಗ್ತೈತೆ. ಆಗ ರಾಜ್ಯರಾಗುವಂಥ ಪುರುಷಾರ್ಥ ಆಗ್ತೈತೆ. ವರದಾನ: ಕರ್ಮಾತೀತ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು 4 ಕಡೆಯ ಸೇವೆಗಳನ್ನು ನಿರ್ವಹಿಸುವಂಥ ಸಿದ್ಧಿ ಸ್ವರೂಪ ಭವ.
ಇಲ್ಲಿ ಬಾಬಾ ಏನು ಹೇಳ್ತಾರೆ, 4 ಕಡೆಯ ಸೇವೆ. ಇವಾಗ ಸೇವೆ ಆಗಬೇಕು ಅಂದರೆ ಪದೇ ಪದೇ ನಮ್ಮ ಸಮಸ್ಯೆಗಳು, ನಮ್ಮ ಕರ್ಮಗಳು ನಮ್ಮನ್ನು ಅಟ್ಯಾಕ್ ಮಾಡ್ತಾವಂದರೆ ನಮಗೆ ಬರೀ ಅವುಗಳ ಮೇಲೆ ಯುದ್ಧ ಮಾಡೋಕ್ಕೆ ಸರಿ ಹೋಗ್ತತೆ, ಅವಳಿನಿಂದ ದೂರ ಆಗೋಕ್ಕೆ ನಮ್ಮ ಸಮಯ ಸರಿ ಹೋಗ್ಬಿಡ್ತತೆ. ಆದರೆ ಏನು ಕರ್ಮಾತೀತ, ಅವಕ್ಕೆ ಅಂಟಲಾರ್ದಂಥ ಕರ್ಮಾತೀತ ಅವಸ್ಥೆ ನಮ್ಮದಾಗಿದ್ದರೆ ಆ ಮಾಯೆ ನಮ್ಮನ್ನು ಟಚ್ನೂ ಮಾಡಲ್ಲ. ಆಗ ನಮಗೆ ಸಮಯ ಉಳಿತತೆ, ಸೇವೆ 4 ಕಡೆ ಸೇವೆ ಆಗ್ತದೆ. ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ, ಮುಂದೆ ನಡೆದಂತೆ 4 ಕಡೆಯ ಸೇವೆಗಳ ವಿಸ್ತಾರವನ್ನು ನಿರ್ವಹಣೆ ಮಾಡುವುದಕ್ಕಾಗಿ ಭಿನ್ನ ಭಿನ್ನ ಸಾಧನಗಳನ್ನು ಉಪಯೋಗಿಸಬೇಕಾಗುವುದು. ಏಕೆಂದರೆ ಆ ಸಮಯದಲ್ಲಿ ಪತ್ರ ವ್ಯವಹಾರ ಅಥವಾ ಟೆಲಿಗ್ರಾಮ್, ಟೆಲಿಫೋನ್ ಇತ್ಯಾದಿಗಳು ಕೆಲಸಕ್ಕೆ ಬರುವುದಿಲ್ಲ. ಇಂಥ ಸಮಯದಲ್ಲಿ ವೈರ್ಲೆಸ್ ಸೆಟ್ ಇರಬೇಕು. ಇದಕ್ಕಾಗಿ ಈಗೀಗ ಕರ್ಮಯೋಗಿ, ಈಗೀಗ ಕರ್ಮಾತೀತ ಸ್ಥಿತಿಯಲ್ಲಿ ಸ್ಥಿತರಾಗುವ ಅಭ್ಯಾಸವನ್ನು ಮಾಡಿದಾಗಲೇ 4 ಕಡೆಯಲ್ಲಿ ಸಂಕಲ್ಪ ಸಿದ್ಧಿಯ ಮೂಲಕ ಸೇವೆಯಲ್ಲಿ ಸಹಯೋಗಿ ಆಗಬಹುದು. ಅಂದರೆ ಎಲ್ಲೇ ಚೀರ್ತಾರೆ, ಕೂಗ್ತಾರೆ, ಏನೋ ಗಲಾಟೆ ಆಗ್ತದೆ ಅಂದರೆ ಅದು ಸಂಕಲ್ಪದಿಂದನೇ ನಮಗೆ ಕ್ಯಾಚ್ ಆಗಿ ಅಲ್ಲಿ ಆತ್ಮಗಳಿಗೆ ಶಾಂತಿ ಕೊಡೋದು, ಶುಭ ಭಾವನೆ ಶುಭ ಕಾಮನೆ ಮೂಲಕ ಆಶೀರ್ವಾದಗಳ ಕೊಟ್ಟು ಅವ್ರನ್ನ ನಿರ್ವಿಘ್ನ ಮಾಡೋದು, ಹೌದಾ? ಇವೆಲ್ಲ ಸೇವೆ ಇರ್ತತೆ ಭಾಳ. ಅದು ವೈರ್ಲೆಸ್ ಸೆಟ್ಟಿನ ಮೂಲಕ ಸಂಕಲ್ಪದಿಂದ ಆಗಬೇಕಾಗ್ತತೆ. ಅದಕ್ಕೆ ಸಿದ್ಧಿ ಸ್ವರೂಪರಾಗ್ರಿ ಅಂತ ಬಾಬಾ ಹೇಳ್ತಾರೆ. ಅದು ಒಂದು ಗುಲ್ಜಾರ್ ದಾದಿ ಕ್ಲಾಸು. ಆವಾಗ ಅಲ್ಲೆಲ್ಲೋ ಏನೋ ಆಯ್ತಂತೆ, ಭೂಕಂಪ ಏನೋ ಆಯ್ತಂತೆ ಎಲ್ಲಿ, ಅದು ಬಟ್ ಸೆಂಟರ್ ಅಕ್ಕಂದ್ರಿಗೆ ಏನೂ ಆಗಿದ್ದಿಲ್ಲಂತೆ. ಆದರೂ ಅಲ್ಲಿ ಅವರಿಗೆ ನಮಗೆ ಭಯ ಆಗ್ತೈತೆ ಅಂತ ಅಂದ್ರಂತೆ. ಮತ್ತೆ ಅಂತ ಇದ್ರಂತೆ, ನಿಮ್ಮೆಲ್ಲರ ಮನಸ್ಸ ಸೇವೆಯ ಶಕ್ತಿ ನಮಗೆ ತಲುಪ್ತಾ ಇದೆ. ನಾವು ಇಲ್ಲಿದ್ದರೂ ಕೂಡ ಏನೋ ಶಕ್ತಿ ಭರವಸೆ ಐತೆ, ನಿಮ್ಮ ಮನಸ್ಸ ಸೇವೆ ನಮಗೆ ತಲುಪ್ತೈತೆ ಅಂತ ಅಂದ್ರಂತೆ. ಅಂದರೆ ಈ ಥರ ನಾವು ಎಲ್ಲಿ ನಮ್ಮ ಪರಿವಾರ ಎಲ್ಲ ನಾಳೆ ಎಂತೆಂಥ ಸ್ಥಿತಿಯಲ್ಲಿ ಇರ್ತತೋ ಏನೋ, ನಾವು ನಮ್ಮ ಬ್ರಾಹ್ಮಣ ಪರಿವಾರನೆಲ್ಲ ಕಾಪಾಡೋದಿರ್ತತೆ. ಈಗಲಿಂದನೇ ಎಂಥ ಶಕ್ತಿ ಬೆಳೆಸ್ಕೋಬೇಕಂತ ಹೇಳಿದರು ಬಾಬಾ. ಕರ್ಮಾತೀತ ಸ್ಥಿತಿಯಲ್ಲಿ ಇದ್ದು ಸೇವೆ ಮಾಡೋ ಶಕ್ತಿ ಬರಬೇಕು ಅಂತ ಹೇಳ್ತಾ ಇದ್ದಾರೆ, ವರದಾನ ಕೊಡ್ತಾ ಇದ್ದಾರೆ ಬಾಬಾ. ಸ್ಲೋಗನ್: ಪರಮಾತ್ಮನ ಪ್ರೀತಿಯ ಪಾಲನೆಯ ಸ್ವರೂಪ ತಮ್ಮ ಸಹಜ ಯೋಗಿ ಜೀವನವಾಗಿದೆ. ಏನು ಹೇಳಿದರು ಬಾಬಾ? ಸಹಜ ಯೋಗಿ ಜೀವನ ಅಂದರೆ ನಾವು ಯೋಗದಿಂದ, ಯೋಗ ಶಕ್ತಿ ನಮ್ಮಲ್ಲಿ ತುಂಬಿದಂತಲ್ಲ, ನಾವಿರುವ ಸ್ಥಾನ ಇರ್ಬೋದು, ಬ್ರಾಹ್ಮಣ ಪರಿವಾರ ಇರ್ಬೋದು, ಸೇವಾ ಕೇಂದ್ರ ಇರ್ಬೋದು, ಅಲ್ಲಿ ಯಾವ ತೊಂದರೆನೂ ಇರಲ್ಲ. ಸಹಜ ಯೋಗಿ ನಿರಂತರ ಪರಿಶ್ರಮ ಇಲ್ದೇ ನಿರಂತರ ಜೀವನ ಇರುತ್ತೆ, ಪುರುಷಾರ್ಥ ಇರ್ತತೆ. ಅದು ಅಂಥ ಜೀವನ ಅಂಥದ್ದು ಬರಬೇಕು ಅಂದರೆ ಅದು ಬಾಬಾ ಪ್ರೀತಿಯಿಂದ ಪಾಲನೆ ಕೊಟ್ಟದ್ದನ್ನು ನಾವು ಪಡೆದಾಗ ಅಂಥ ಸಹಜ ಯೋಗಿ ಜೀವನ ನಮ್ಮದಾಗ್ತದೆ. ಅವ್ಯಕ್ತ ಸೂಚನೆ: ಪ್ರತಿಯೊಬ್ಬರು 2 ಮಾತುಗಳನ್ನು ವಿಶೇಷ ಗಮನ ಕೊಟ್ಟುಕೊಳ್ಳಬೇಕು. ಒಂದು, ಸದಾ ಸಂಸ್ಕಾರಗಳನ್ನು ಮಿಲನ ಮಾಡುವ ಏಕತೆ. ಇನ್ನೊಂದು, ಒಬ್ಬರಿನ್ನೊಬ್ಬರಲ್ಲಿ ವಿಶ್ವಾಸವಿಟ್ಟು ಸದಾ ಸಂತುಷ್ಟರಾಗಿರಬೇಕು ಮತ್ತು ಎಲ್ಲರನ್ನೂ ಸಂತುಷ್ಟರನ್ನಾಗಿ ಮಾಡಬೇಕು. ಬಾಬಾ ಏನು ಹೇಳ್ತಾ ಇದ್ದಾರೆ? ಸಂತುಷ್ಟರಾಗಿರಬೇಕು, ಎಲ್ಲರನ್ನೂ ಸಂತುಷ್ಟರನ್ನಾಗಿ ಮಾಡಬೇಕು. ಯಾವಾಗ ಈ 2 ಮಾತುಗಳು ಸದಾ ಗಮನ ಕೊಡುವಿರಿ, ಆಗ ತಂದೆಯು ಯಾರಾಗಿದ್ದಾರೆ, ಹೇಗಿದ್ದಾರೆ ಹಾಗೆಯೇ ಕಾಣಿಸುವರು ಮತ್ತು ಪ್ರತ್ಯಕ್ಷತೆಯಾಗುವುದು. ಬಾಬಾ ಏನು ಹೇಳ್ತಾ ಇದ್ದಾರೆ? ಏಕತೆ, ಸಂಸ್ಕಾರ ಮಿಲನಗಳಾಗಬೇಕು ಅಂತಾರೆ. ಅಂದ್ರೇನು? ಈಗ ನಾವು ಏನಾದರೂ ಮಾತಾಡುವಾಗ ಒಬ್ರಿಗೊಬ್ರು ನಾವು ಆ ಥರ ಕ್ರೋಧದಲ್ಲಿ ಬಂದ್ವಿ, ವಾದ ಮಾಡ್ತಿದ್ವಿ, ಇಂಥವೆಲ್ಲ ನಮ್ಮ ಲೌಕಿಕದವ್ರು ನೋಡಿದರೆ ಏನು ಮಾಡ್ತಾರೆ? ಇವ್ರು ಓಂ ಶಾಂತಿ ರೀ ನಿಂಗದಾರಲ್ಲ, ಓಂ ಶಾಂತಿ ಓಂ ಶಾಂತಿ ಅಂತಾರೆ, ತಮಗೆ ಶಾಂತಿ ಇಲ್ಲ ಅಂದ್ಬಿಡ್ತಾರೆ. ಅದಕ್ಕೆ ಈ ಥರದ್ದು ಪ್ರತ್ಯಕ್ಷತೆ ಆಗಬಾರ್ದು. ಏನಾಗಬೇಕು ಅಂತ ಹೇಳಿದರು ಬಾಬಾ? ಸಂಸ್ಕಾರ ಮಿಲನದಿಂದ ತಂದೆ ಇವರು ಪರಮಾತ್ಮನ ಧ್ಯಾನ ಮಾಡ್ತಾರಂತೆ, ಇವ್ರು ಪರಮಾತ್ಮ ಇದ್ದಂಗೆ ಅದಾರ ಅಂತ ಬರಬೇಕು ಅವ್ರ ಬಾಯಲ್ಲಿ.
ಆ ಥರ ತಂದೆನ ಪ್ರತ್ಯಕ್ಷ ಮಾಡಬೇಕು ನಿಮ್ಮ ಏಕತೆಯಿಂದ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಒಳ್ಳೆಯದು. ಓಂ ಶಾಂತಿ.